ಟೋಪಿ ಹಾಕಿರೋರು ಬರಬೇಡಿ, ಗಡ್ಡ ಬಿಟ್ಟಿರೋರು ಬರಬೇಡಿ, ಬುಕ್ಕ ಹಾಕಿರೋರು ಬರಬೇಡಿ ಅಂತ ಹೇಳೋರು ನೀವು 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 ರಾಷ್ಟ್ರದ ಬಗ್ಗೆ ಮಾತಾಡ್ತೀರಾ, ಈ ದೇಶದ ಜನರ ಬಗ್ಗೆ ಮಾತಾಡ್ತೀರಾ. ನೀವು ಪ್ರತ್ಯೇಕ ದೇಶವನ್ನು ಒಡೆಯತಕ್ಕಂಥವ್ರು, ದೇಶವನ್ನು ಒಡೆಯತಕ್ಕಂಥವ್ರು. ಇದೇ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿರುವಾಗ, ಇದೇ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ಗುಜರಾತ್ ಅನ್ಯಾಯ ಆಗಿದೆ. ಗುಜರಾತೀಸ್ ಆರ್ ನಾಟ್ beggars. ಗುಜರಾತ್ is not begging. ಯಾರು ಹೇಳಿದ್ರು ಇದನ್ನ? ನಿಮ್ಮ ನರೇಂದ್ರ ಮೋದಿ ಅವರು. ನಿಮ್ಮ ನರೇಂದ್ರ ಮೋದಿ ಅವರು. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ ಇವರಿಗೆ? ನಾಚಿಕೆ ಆಗಲ್ಲ ಮತ್ತಿಬೇಗೌಡ? ನಾಚಿಕೆ ಆಗಲ್ಲ ಇವರಿಗೆ? ಮಾನ ಮರ್ಯಾದೆ ಏನೂ ಇಲ್ಲ. ಸುಳ್ಳೇ ನಿಮ್ಮ ಮನೆ ದೇವರು, ಸುಳ್ಳೇ ನಿಮ್ಮ ಮನೆ ದೇವರು. ಸುಳ್ಳು ಹೇಳಕ್ಕೆ ಒಂದು ಮಿತಿ ಇರ್ಬೇಕಲ್ಲ. ನೀವು ಎಷ್ಟೇ ನಾಟಕ ಆಡಿದ್ರು ಕೂಡ, ಎಷ್ಟೇ ನಾಟಕ ಆಡಿದ್ರು ಕೂಡ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ನಿಮ್ಮ ನಾಟಕವನ್ನ. ಈ ರಾಜ್ಯದ ಜನ ನಿಮ್ಮ ನಾಟಕವನ್ನ ನೋಡ್ತಾ ಇದ್ದಾರೆ. ಈಗ ಇವ್ರಿಗೆ ಬುದ್ಧಿನೇ ಬರಲಿಲ್ಲ, ಬುದ್ಧಿನೇ ಬರಲಿಲ್ಲ. ಅಧಿಕಾರದಲ್ಲಿದ್ರು. ಇವತ್ತು ನಿಮಗೆ ಯಾವತ್ತಾರು ಜನ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ, ನೀವು ಅಧಿಕಾರದಲ್ಲಿ ಇದ್ರಲ್ಲ, ನೀವು ಮಂತ್ರಿ ಆಗಿದ್ರಲ್ಲ, ಜನ ಆಶೀರ್ವಾದದಿಂದ ಬಂದಿದ್ರ, ನೀವು ಆಶೀರ್ವಾದದಿಂದ ಬಂದಿದ್ರ. ಆಪರೇಷನ್ ಕಮಲ ಮಾಡಿ MLA-ಗಳನ್ನ ದುಡ್ಡು ಕೊಟ್ಕೊಂಡು, MLA-ಗಳನ್ನ ದುಡ್ಡು ಕೊಟ್ಕೊಂಡು 2008ರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ. 2008ರಲ್ಲಿ ನಿಮ್ಗೆ ಆಶೀರ್ವಾದ ಇರಲಿಲ್ಲ. 2023ರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ. ಯಾವಾಗಲೂ ಕೂಡ ಹಿಂಭಾಗಲಿಂದ ಬರೋದು. ನೀವು ಮುಂಭಾಗಲಿಂದ ಬಂದು ಗೊತ್ತೇ ಇಲ್ಲ. ಎಲ್ಲ ಹಿಂಭಾಗಲಿಂದ ಕರ್ನಾಟಕದಲ್ಲಿ. ಏನು ನಿಮ್ಗೆ ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ಲ? ಹಿಂಭಾಗಲಿಂದ ಬಂದು ಅಧಿಕಾರ ಮಾಡಕ್ ನಾಚಿಕೆ ಆಗಲ್ಲ ಇವ್ರಿಗೆ? ಜನರ ಆಶೀರ್ವಾದ ಪಡೆದು ಬರ್ಬೇಕು. ಅದಕ್ಕೆ ನಿಮಗೆ ಇನ್ನು ಮುಂದೇನು ಕೂಡ ಇದೇ ಗತಿ, ನಿಮ್ಗೆ ಇದೇ ಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.